ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಹೋಪ್ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಹಾಗೆ ಒಂದು ಚಿಕ್ಕದಾಗಿರೋ ಲಾಗು, ತುಂಬ ಏನು ನಾನು ಇದರಲ್ಲಿ ಶೇರ್ ಮಾಡಲಿಲ್ಲ. ಒಂದು ರೆಸಿಪಿ ಇದೆ, ಮೈನ್ ಆಗಿರೋದು ರೆಸಿಪಿನೇ ಇದರಲ್ಲಿ, ಕ್ಯಾರೆಟ್ ಪುಡ್ಡಿಂಗ್. ಇದು ನಾನು ಸ್ಯಾಟರ್ಡೆ ದಿವಸ ಮಾಡಿ ಇಟ್ಟು ನನ್ನ ತಾಯಿ ಮನೆಗೆ ಹೋಗೋದು. ಸಂಡೇ ದಿವಸ ಏನಾಯಿತು ಅಂತ ನಾನು ಹೇಳ್ತಾ ಇದ್ದೀನಿ. ವಿಡಿಯೋದ ಕೊನೆಯವರೆಗೂ ನೋಡಿ ಗೊತ್ತಾಗ್ತದೆ ನಿಮಗೇ. ಸೊ ಹಾಗೆ ಇವಾಗ ಮೊದಲಿಗೆ ಪುಡ್ಡಿಂಗ್ ಮಾಡೋಣ. ಪುಡ್ಡಿಂಗ್ ಮಾಡಲಿಕ್ಕೆ ನಾನಿಲ್ಲಿ ದೊಡ್ಡ ಸೈಜಲ್ಲಿ 3 ಕ್ಯಾರೆಟ್ ತಗೊಂಡಿದ್ದೀನಿ. ಈ ಕ್ಯಾರೆಟನ್ನು ನಾನು ಕಟ್ ಮಾಡ್ತಾ ಇದ್ದೀನಲ್ವ, ಅದೇ ಥರ ನೀವು ಸ್ಲೈಸ್ ಥರ ಕಟ್ ಮಾಡಬೇಕು. ಕಟ್ ಮಾಡಿ 3 ಕೂಡ ಕಟ್ ಮಾಡಿ ಒಂದೇ ಥರ. ಅಲ್ಲಿ ಕಟ್ ಮಾಡುವಾಗ ನನ್ನ ಮಗ ನನಗೊಂದು ಕೊಡು ಕೇಳ್ತಾ ಇದ್ದೆ. ಸೊ ಅವನಿಗೆ ಕೂಡ ಅದರ ನಡುವಲ್ಲಿ ಕೊಡ್ತಾ ಇದ್ದೆ. ಸೊ ಇದನ್ನೆಲ್ಲ ಕಟ್ ಮಾಡಿ ಒಂದು ಕುಕ್ಕರಿಗೆ ಹಾಕಿದ್ರೆ ಆಯಿತು. ಕುಕ್ಕರ್ ಬೇಕಂತೆಲ್ಲ, ಬೇಕಿದ್ರೆ ಒಂದು ಪಾಟಲ್ಲಿ ಕೂಡ ನೀವು ಇದನ್ನು ಬೇಯಿಸ್ಬೋದು. ಸೊ ನಾನು ಯಾಕೆ ಕುಕ್ಕರಲ್ಲಿ ಬೇಯಿಸ್ತೀನಿ ಅಂದರೆ ಬೇಗನೆ ಆಗ್ತದೆ ಅಂತ. ಸೊ ಹಾಗೆ ಇದನ್ನೆಲ್ಲ ಕುಕ್ಕರಿಗೆ ಹಾಕಿ ಬೇಯಲಿಕ್ಕೆ ಎಷ್ಟು ನೀರು ಬೇಕು ಅಷ್ಟನ್ನು ಹಾಕಿ ಒಂದು 3 ಏಲಕ್ಕಿಯನ್ನು ಹಾಕಿ ಮುಚ್ಚಲು ಮುಚ್ಚಿ 3-4 ನಾನೊಂದು 5 ವಿಸಿಲ್ ಕೂಗಿಸ್ತೀನಿ. ಸೊ ನನ್ನ ಕುಕ್ಕರಲ್ಲಿ ಎಷ್ಟು ಬೇಕಾಗ್ತದೆ 5 ವಿಸಿಲ್ ಆದ ನಂತರ ಅದನ್ನು ತೆಗೆದು ನಾವು ತಣ್ಣಗೆ ಆಗಲಿಕ್ಕೆ ಬಿಡಬೇಕು. ಸೊ ನಾನಿಲ್ಲಿ ಅರ್ಧ ಲೀಟ್ರಲ್ಲಿ ಮಾಡೋದು, ಆದರೆ ನಾನಿಲ್ಲಿ ಚೈನಾ ಗ್ರಾಸ್ 3 ಪ್ಯಾಕೆಟಷ್ಟು ತಗೊಂಡಿದ್ದೇನೆ. ಅದರಲ್ಲಿ ಒಂದರಲ್ಲಿ 7 ಗ್ರಾಮ್ ಅಷ್ಟೇನಿರ್ಬೋದು. ಸೊ ಇವಾಗ ನೋಡಿ, ನಮ್ಮದು ಕ್ಯಾರೆಟ್ ಉಂಟಲ್ಲ ಬೆಂದು ಬಂದಿದೆ. ಅದನ್ನೊಂದು ಸೈಡಲ್ಲಿ ತಣ್ಣಗೆ ಆಗಲಿಕ್ಕೆ ಇಡೋಣ. ಸೊ ಚೈನಾ ಗ್ರಾಸ್ ಸಣ್ಣದಾಗಿ ಕಟ್ ಮಾಡಿ ಅದಕ್ಕೆ ಸ್ವಲ್ಪ ನೀರು ಹಾಕಿ ಅಲ್ಲಿ ಸೈಡಲ್ಲಿ ಇಟ್ಟು ಬಿಟ್ಟರೆ ಆಯಿತು. ಸ್ವಲ್ಪ ಸೋಕಾದ ನಂತರ ನಾವು ಅದನ್ನು ಒಲೆಯಲ್ಲಿ ಹತ್ತಿಸಿ ನಾವು ಮೆಲ್ಟ್ ಮಾಡಿದರೆ ಆಯಿತು. ಸೊ ಇವಾಗ ನಾವು ಪುಡ್ಡಿಂಗ್ ಮಾಡಲಿಕ್ಕೆ ಅರ್ಧ ಲೀಟ್ರಷ್ಟು ಹಾಲು ತಗೊಂಡಿದ್ದೇನೆ. ಹಾಗೆ ಒಂದು ಸಕ್ಕರೆ ಎಷ್ಟು ಬೇಕು ಅಷ್ಟು, ಪುಡ್ಡಿಂಗ್ಗೆ ಜಾಸ್ತಿನೇ ಸಕ್ಕರೆ ಹಾಕಬೇಕು ನಾವು. ನಾನಿಲ್ಲಿ ಒಂದು 3 ಕಪ್ಪಷ್ಟು ಸಕ್ಕರೆ ಹಾಕ್ಕೊಂಡಿದ್ದೀನಿ. ಹಾಗೆ 2 ಟೇಬಲ್ ಸ್ಪೂನಷ್ಟು ಮಿಲ್ಕ್ ಪೌಡ್ರ್ ಹಾಕ್ತಾಯಿದ್ದೇನೆ. ನಾನು ಇದಕ್ಕೆ ಮಿಲ್ಕ್ ಮೇಡ್ ಹಾಕ್ತಾಯಿಲ್ಲ, ಅದಕ್ಕೆ ಮಿಲ್ಕ್ ಪೌಡ್ರನ್ನು ಹಾಕ್ತಾಯಿದ್ದೇನೆ. ಸೊ ಇವಾಗ ನಮ್ಮ ಕ್ಯಾರೆಟ್ ಉಂಟಲ್ವ ಅದನ್ನು ಮಿಕ್ಸಿ ಜಾರಿಗೆ ಹಾಕಿ ಒಂದು ಪೇಸ್ಟ್ ಥರ ಮಾಡಿ ಅದನ್ನು ಇಡೋಣ. ಸ್ವಲ್ಪ ನೀರು ಬೇಕಿದ್ರೂ ಕೂಡ ಹಾಕ್ಬೋದು. ಇವಾಗ ನಮ್ಮದು ಮಿಲ್ಕ್ ಉಂಟಲ್ವ ಹಾಲು, ಅದು ಬಿಸಿ ಆಗ್ತಾ ಬಂತು. ಸ್ವಲ್ಪ ಬಿಸಿ ಆದರೆ ಸಾಕು, ಕುದಿಲಿಕ್ಕೆಲ್ಲ ಬಿಡಬೇಡಿ. ಕುದಿ ಬಂದರೆ ಅದು ಚೆನ್ನಾಗಿ ಆಗಲ್ಲ. ಸೊ ಆದ ನಂತರ ನಾವು ಕ್ಯಾರೆಟು ಪೇಸ್ಟ್ ಮಾಡಿದುಂಟಲ್ವ ಅದನ್ನು ಕೂಡ ಇದಕ್ಕೆ ಹಾಲಿಗೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ, ಒಂದು ಸೈಡಲ್ಲಿ ನಾನು ಚೈನಾ ಗ್ರಾಸ್ ಉಂಟಲ್ವ ಅದನ್ನು ಮೆಲ್ಟ್ ಮಾಡಿ ಇಟ್ಟಿದ್ದೇನೆ. ಸೊ ಅದನ್ನು ಇದಕ್ಕೆ ಮಿಕ್ಸ್ ಮಾಡಿದರೆ ಆಯಿತು. ಇವಾಗ ನಮ್ಮದು ಕ್ಯಾರೆಟ್ ಪೇಸ್ಟ್ ಹಾಕಿದ ನಂತರ ಚೆನ್ನಾಗಿ ನೀವು ಇದನ್ನು ಮಿಕ್ಸ್ ಮಾಡಿದರೆ ಆಯಿತು. ತುಂಬ ಟೇಸ್ಟಿಯಾಗಿದೆ. ಮತ್ತು ಏನು ಗೊತ್ತಾ, ನಾವು ಪುಡ್ಡಿಂಗ್ ಎಲ್ಲ ಮಾಡುವಾಗ ನಾವು ಈಗ ಬಿಸಿ ಇರ್ತದಲ್ವ, ನಮಗೆ ಸಿಹಿ ಇರಬೇಕು, ಜಾಸ್ತಿ ಸಿಹಿಯಾಗಿ ಇರಬೇಕು. ಆವಾಗ ಫ್ರಿಜ್ಜಲ್ಲಿ ನಾವು ಇಟ್ಟು ಸೆಟ್ ಆಗಲಿಕ್ಕೆ ಬಿಡ್ತೀವಲ್ಲ, ಆಗ ನಮಗೆ ಪರ್ಫೆಕ್ಟಾಗಿ ಸಿಹಿ ಬರ್ತದೆ. ಅದು ಅಂದರೆ ಶುಗರ್ ಎಲ್ಲ ಕರೆಕ್ಟಾಗಿ ಇರ್ತದೆ. ಸೊ ಅದಕ್ಕೆ ಆದ ನಂತರ ನಾವು ಚೈನಾ ಗ್ರಾಸ್ ಮೆಲ್ಟ್ ಮಾಡಿದುಂಟಲ್ವ ಅದನ್ನು ಕೂಡ ಇದಕ್ಕೆ ಮಿಕ್ಸ್ ಮಾಡಿ ಬಾಯ್ಲ್ ಆಗಲಿಕ್ಕೆ ಸ್ವಲ್ಪನೂ ಬಿಡಬೇಡಿ. ಅದನ್ನು ಕೂಡ ಸ್ವಲ್ಪ ಮಿಕ್ಸ್ ಮಾಡಿ ಸ್ವಲ್ಪ ಕುದಿ ಬರುವ ಇದು ಮೂಮೆಂಟ್ ಆಗ್ತದಲ್ವ ಆವಾಗ ನಾವು ಬಂದ್ ಮಾಡಿದರೆ ಆಯಿತು. ಆದ ನಂತರ ಅದರಲ್ಲಿ ವೇಸ್ಟ್ ಎಲ್ಲ ಇರ್ತದಲ್ವ ಅದನ್ನು ಒಂದು ಸೋರಿಸಿ ತೆಗಿಬೇಕು ನಾವು. ಸೊ ಅದರದ್ದು ಕಸ ಎಲ್ಲ ನೋಡಿ, ಏಲಕ್ಕಿದು ಸಿಪ್ಪೆ ಎಲ್ಲ ನಾನು ತೆಗಲಿಲ್ಲ, ಹಾಗೇ ಹಾಕಿದರೆ ಅದೆಲ್ಲ ಇದರಲ್ಲಿ ಬರ್ತದೆ. ಸೊ ಇವಾಗ ಇದನ್ನು ನೀವು ಸೆಟ್ ಆಗಲಿಕ್ಕೆ ಬಿಟ್ಟರೆ ಆಯಿತು. ಸೊ ಸೆಟ್ ನಿಮಗೆ ಬೌಲ್ ಬೇಕಾ, ಟ್ರೈ ಬೇಕಾ, ಯಾವುದರಲ್ಲಿ ಬೇಕಾದರೂ ಸೆಟ್ ಮಾಡೋದು. ತುಂಬ ಅಂದರೆ ತುಂಬ ಟೇಸ್ಟಿಯಾಗಿದೆ, ತುಂಬ ಚೆನ್ನಾಗಿ ಆಗಿದೆ. ಈ ಒಂದು ಬರಾತದ ದಿವಸ, ಮಂಡೇ ಬರಾತ್ ಅಲ್ವಾ, ಸೊ ಇವತ್ತಿನ ದಿವಸ ಬರಾತ್ ಆಗಿರ್ತದೆ. ಸೊ ಈ ಒಂದು ದಿವಸ ನೀವು ಈ ಒಂದು ಪುಡ್ಡಿಂಗನ್ನು ಮಾಡಿ ಟ್ರೈ ಮಾಡಿ. ನಾನು ಸೇಲ್ ಮಾಡುವ ರೀತಿಯಲ್ಲಿ ನಾನು ನಿಮಗೆ ಮಾಡಿ ತೋರಿಸೋದು. ನಾನು ಈ ಥರ ಮಾಡಿ ಸೇಲ್ ಮಾಡ್ತಾಯಿದ್ದೀನಿ ಇದೇ ಕ್ವಾಂಟಿಟಿಯಲ್ಲಿ. ನೀವು ಇದೇ ಥರ ಮಾಡಿ ನೋಡಿ, ಸಖತ್ತಾಗಿದೆ, ತುಂಬ ಅಂದರೆ ಟೇಸ್ಟಿಯಾಗಿದೆ. ಫಸ್ಟ್ ಟೈಮ್ ಮಾಡುವಾಗ ಕೂಡ ಫ್ಲಾಪ್ ಆಗಲ್ಲ, ನಾನು ಮಾಡಿದಾಗೆ ನೀವು ಮಾಡಿ. ಆದ ನಂತರ ನಾನು ಈ ಥರ ಸಣ್ಣ ಸಣ್ಣ ಗ್ಲಾಸ್ ಬೌಲ್ಗೆ ಎಲ್ಲದಕ್ಕೂ ಸೆಟ್ ಮಾಡಲಿಕ್ಕೆ ಇಟ್ಟಿದ್ದೇನೆ. ಮತ್ತು ಮೇಲ್ಗಡೆ ಹೇರ್ ಬಬಲ್ಸ್ ಇರ್ತದಲ್ವ ಅದನ್ನೆಲ್ಲ ನಾವು ಒಂದು ಸ್ಪೂನಲ್ಲಿ ತಗೊಂಡ್ರೆ ಆಯಿತು. ಮತ್ತು ಗಾರ್ನಿಷ್ಗೆ ನಾನಿಲ್ಲಿ ಬಾದಾಮ್ ಹಾಕ್ತಾಯಿದ್ದೇನೆ, ಮತ್ತು ಕಪ್ಪು ಎಳ್ಳು ಉಂಟಲ್ವ ಅದನ್ನು ಕೂಡ ಹಾಕ್ತಾಯಿದ್ದೆ. ನಿಮ್ಮ ಕೈಯಲ್ಲಿ ಯಾವ ಡ್ರೈ ಫ್ರೂಟ್ಸ್ ಇದೆ ಅದನ್ನು ಹಾಕ್ಬೋದು. ಮತ್ತು ಇದನ್ನು ಸಪ್ಪೆ ಆದ ನಂತರ ನಾನು ಫ್ರಿಜ್ಜಲ್ಲಿಟ್ಟು ನಾನು ಇಲ್ಲಿಂದ ಸೀದಾ ತಾಯಿ ಮನೆಗೆ ಹೋಗೋದು. ಯಾಕೆ ಅಂದರೆ ನನಗೆ ಸಂಡೇ ಪರ್ಚೇಸ್ ಎಲ್ಲ ಮಾಡಲಿಕ್ಕಿತ್ತು, ಅದಕ್ಕೆ ನಾನು ಇದನ್ನು ಸೆಟ್ ಮಾಡಿ ಇಟ್ಟು ನಾನು ಹೋಗ್ತಾ ಇರೋದು. ಸ್ಯಾಟರ್ಡೆ ದಿವಸ ಈ ಪುಡ್ಡಿಂಗನ್ನು ನಾನು ಮಾಡಿಟ್ಟಿದ್ದೆ. ನೋಡಿ ಎಷ್ಟು ಕ್ಯೂಟಾಗಿ ಕಾಣ್ತದಲ್ವ, ಚೆನ್ನಾಗಿ ಕಲರ್ಫುಲ್ಲಾಗಿ ಕಾಣ್ತಾ ಇದೆ. ನನಗಂತೂ ಇಷ್ಟ ಆಯಿತು. ನೋಡಲಿಕ್ಕೇ ಇಷ್ಟು ಚೆನ್ನಾಗಿದೆ, ತಿನ್ನಲಿಕ್ಕೆ ಎಷ್ಟು ಟೇಸ್ಟಿಯಾಗಿರ್ಬೋದು ನೀವೇ ಎನಿಸ್ಕೊಳ್ಳಿ. ಸೊ ಅಷ್ಟು ಟೇಸ್ಟಿಯಾಗಿದೆ, ಟ್ರೈ ಮಾಡಿ ನೀವು ಇದನ್ನು.
ಸಂಡೇ ದಿವಸ ನಾವು ಒಂದು 11 ಗಂಟೆ ಆಗುವಾಗ ಶಾಪಿಂಗ್ ಮಾಡ್ಲಿಕ್ಕೆ ಹೋಗಿದೆ. ಭರತಗೆ ಸ್ವಲ್ಪ ಡ್ರೆಸ್ ತೆಗಿಯೋಣ ಅಂತ ನಾನು, ನನ್ನ ಸಿಸ್ಟರ್ ಹಾಗೆ ನನ್ನ ಮಕ್ಕಳನ್ನು ಕರ್ಕೊಂಡು ಹೋಗಿದ್ವಿ. ಅಲ್ಲಿ ಎಲ್ಲ ಪರ್ಚೇಸ್ ಮಾಡಿ, ನಾನು ಅಲ್ಲಿ ಏನು ವೀಡಿಯೋಸ್ ಏನು ಮಾಡಲಿಲ್ಲ. ವೀಡಿಯೋಸ್ ಮಾಡಲಿಕ್ಕೆ ನಂಗೆ ಅಷ್ಟು ಮೂಡ್ ಕೂಡ ಇರಲಿಲ್ಲ. ಮತ್ತು ಏನಂದರೆ ನನ್ನ ಮಗ ಕೇಳ್ತಾನೆ ಇರಲಿಲ್ಲ. ಅವನಿಗೊಂದು 2 ಇಯರ್ ಆಗ್ತಾ ಬಂತು. ನೆಕ್ಸ್ಟ್ ಇನ್ಶಾಲ್ಲ ಮಾರ್ಚಿಗೆ 2 ಇಯರ್ ಕಂಪ್ಲೀಟ್ ಆಗ್ತದೆ 13ಗೆ. ಅವನಂತೂ ಕೇಳಲೇ ಇಲ್ಲ. ಹಾಗೆ ನನಗೆ ವೀಡಿಯೋಸ್ ಏನು ಮಾಡಲಿಕ್ಕೆ ಇಂಟ್ರೆಸ್ಟ್ ಕೂಡ ಇರಲಿಲ್ಲ. ಸೊ ವೀಡಿಯೋಸ್ ಏನು ತೆಗಲಿಲ್ಲ. ಹಾಗೆ ನಾವು ಶಾಪಿಂದ ಹೊರಗಡೆ ಬರುವಾಗ ನಾವು ಅಲ್ಲಿ ಆ್ಯಕ್ಚುಲಿ ಏನು ಗೊತ್ತಾ, ತುಂಬ ಜನ ಎಲ್ಲ ಸೇರಿಕೊಂಡಿದ್ರು. ಹಾಗೆ ಹಾಡೆಲ್ಲ ಕೇಳ್ತಾ ಇತ್ತು, XYZ ಶಾಪ್ ಓಪನ್ ಆಗೋದಂತ. ಆದರೂ ಕೂಡ ನಾನೇನು ಹಿಂತಿರುಗಿ ನೋಡಲಿಲ್ಲ. ಮತ್ತು ಯಾರೋ ಹೇಳಿದರು ಹೀರೋಯಿನ್ ಬಂದಿದ್ದಾರೆ ಅಂತ. ಸೊ ಅದನ್ನು ನೋಡೋಣ ಅಂತೇಳಿ ತಿರುಗಿ ನೋಡುವಾಗ ರಾಮಚಾರಿ ಮೂವಿಯಲ್ಲಿ ಹೀರೋಯಿನ್ನು ಇವರಿದ್ದಾರಲ್ಲ, ರಾಧಿಕಾ ಪಂಡಿತ್ ಅವರು, ಅವರ ಜೊತೆ ಫ್ರೆಂಡಾಗಿ ಅದ್ವಿತಿ ಇದ್ರಲ್ವ. ಸೊ ಅವರು ಬಂದಿದ್ದರು ನೋಡುವಾಗ. ಅದಕ್ಕೆ ನಾನು ನನ್ನ ಸಿಸ್ಟರ್ ಹತ್ರ ಹೇಳಿದೆ, ಹೋಗೋಣ ಸ್ವಲ್ಪ ಅಲ್ಲಿ ಕೆಳಗಡೆ ಹೋಗಿ ನೋಡೋಣ ಅಂತ. ಸೊ ಅಷ್ಟೇನು ಕ್ರೌಡ್ಸ್ ಇರಲಿಲ್ಲ ತೊಕ್ಕೋಟಲ್ಲಿದ್ದು. ಸೊ ಅವರನ್ನು ನೋಡಿದ್ವಿ, ನಾವು ಹತ್ತಿರದಿಂದನೇ ನೋಡಿದ್ವಿ. ತುಂಬ ಕ್ಯೂಟಾಗಿದ್ದರು. ಹಾಗೆ ಎಲ್ರಿಗೂ ಸೆಲ್ಫಿ ಕೆಲವಾಗ ಕೊಡ್ತಾಯಿದ್ರು. ನಾವೇನು ಸೆಲ್ಫಿ ತೆಗ್ಲಿಕ್ಕೆ ಹೋಗಲಿಲ್ಲ. ಅವರೊಂದು ಸ್ವಲ್ಪ ಕ್ಲಿಪ್ಸ್ ತೆಗೆದು ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ಆಯಿತು. ನಾವು ನೋಡಿದ ನಿಮ್ಮ ಜೊತೆನೂ ಶೇರ್ ಮಾಡೋಣ ಅಂತ ಆಯಿತು. ಸೊ ಹಾಗೆ ನಿಮ್ಮ ಜೊತೆ ಶೇರ್ ಮಾಡಿದ್ದೇನೆ. ಹಾಗೆ ಈ ವಿಡಿಯೋ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇನೆ. ಮಸ್ಟಾಗಿ ಈ ಒಂದು ಪುಡ್ಡಿಂಗನ್ನು ನೀವು ಟ್ರೈ ಮಾಡಿ, ತುಂಬಾ ಚೆನ್ನಾಗಿರುತ್ತೆ. ನನ್ನ ಚಾನಲ್ ಫಸ್ಟ್ ಟೈಮ್ ನೋಡೋದಾದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನೋಡಿ. ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೆ ಶೇರ್ ಮಾಡಲಿಕ್ಕೆ ಕೂಡ ಮರಿಬೇಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬಾಯ್, ಟೇಕ್ ಕೇರ್, ಥ್ಯಾಂಕ್ ಯು ಫಾರ್ ವಾಚಿಂಗ್.